ಉಪ್ಪಿ ಸರ್ಗೆ ರಜನಿ ಸರ್ ಬಗ್ಗೆ ಆಕ್ಟಿಂಗ್ ಮಾಡಬೇಕು ಅಂದ್ರೆ ಇವಾಗಿಂದ ಅಂತಲ್ಲ, ಮುಂಚೆಯಿಂದ ಅವ್ರಿಗೆ ತುಂಬಾ ಆಸೆ ಆಯ್ತು ಅಂತ. ಯಾಕಂದ್ರೆ ಉಪ್ಪಿ ಸರ್ದು ಸೂಪರ್ ಸಿನಿಮಾ ಬಂದ್ಬಿಟ್ಟು ಥಿಯೇಟರ್ ಬಂದು ರಜನಿ ಸರ್ ನೋಡ್ಬಿಟ್ಟು ಇಂಥ ಡೈರೆಕ್ಟರ್ ನಮ್ಮಲ್ಲೂ ಬೇಕಪ್ಪ, ತಮಿಳು ಇಂಡಸ್ಟ್ರಿಗೆ ಬೇಕಪ್ಪ ಅಂತ ಹೇಳಿ ಹೋದವರು ಅವರು. ಇವತ್ತು ಅವ್ರ ಜೊತೆ ಉಪ್ಪಿ ಸರ್ ಆಕ್ಟ್ ಮಾಡ್ತಾರೆ ಅಂದ್ರೆ ಅದು ನಮ್ಮ ಭಾಗ್ಯ. ಉಪ್ಪಿ ಸರ್ ಹೇಳ್ತಾರೆ ಅವ್ರ ಜೊತೆ ಆಕ್ಟ್ ಮಾಡ್ತಾರೆ ನನ್ನ ಪುಣ್ಯ ಅಂತ. ಅದು ತುಂಬಾನೇ, ಯಾಕೆಂದ್ರೆ ಆ ಫಿಲಮ್ ಡೈರೆಕ್ಟರ್ ಬಂದ್ಬಿಟ್ಟು ಲೋಕೇಶ್ ಕನಗರಾಜನು ನಿಜವಲ್ಲ ಆ ವ್ಯಕ್ತಿ ಒಂದು ನೈಟ್ ಸ್ಟೋರಿ ಮಾಡಿ ಬಾಕ್ಸ್ ಆಫೀಸ್ ಹಿಟ್ ಮಾಡೋ ಒಂದು ಡೈರೆಕ್ಟರ್. ಅವ್ರ ಜೊತೆ ಉಪ್ಪಿ ಸರ್ ಮಾಡ್ತಾರೆ ಅಂದ್ರೆ ಇವ್ರ ತನೂ ಔಟ್ ಟ್ಯಾಲೆಂಟ್ ಇಬ್ರು ಸೇರ್ಕೊಂಡು ಯಾವ ಥರ ಮಾಡ್ಬೋದು ಕೂಲಿ ಬಗ್ಗೆ. ನಿಜವಲ್ಲ ಆ ಸಿನಿಮಾ ನೋಡಿ ಎಲ್ಲರೂ ಆಗ್ಬಿಡ್ತಾರೆ ಜಾಲಿ. ಉಪ್ಪಿ ಸರ್ ಮಾಡ್ತಾರೆ ಸಿನಿಮಾ ಹೆಸರೇ ಕೂಲಿ. ಇವೆಲ್ಲ ಸೂಪರ್ ಇರ್ತದೆ, ಎಂಜಾಯ್ ಮಾಡೋಣ. ಎಲ್ಲ ತಮಿಳ್ ಫ್ಯಾನ್ಸು, ಕನ್ನಡ ಫ್ಯಾನ್ಸು, ತೆಲುಗು ಫ್ಯಾನ್ಸು, ಆಲ್ ಓವರ್ ಇಂಡಿಯಾ. ರಜನಿ ಸರ್ ಫ್ಯಾನ್ಸ್ ಆಗಲಿ, ಉಪ್ಪಿ ಸರ್ ಫ್ಯಾನ್ಸ್ ಆಗಲಿ, ಅವರಿಬ್ಬರಿಗೂ ಆಲ್ ಓವರ್ ಇಂಡಿಯಾದಲ್ಲಿ ಫ್ಯಾನ್ಸ್ ಅವರೇ. ಎಲ್ಲರೂ ಬಂದು ಆ ಸಿನಿಮಾಗೂ ಎಂಜಾಯ್ ಮಾಡೋಣ. ಬ್ರೋ, ಒಬ್ಬರು ಗ್ಲೋಬಲ್ ಸೂಪರ್ ಸ್ಟಾರು, ಒಬ್ಬರು ಗ್ಲೋಬಲ್ ರಿಯಲ್ ಸ್ಟಾರು. ಅವ್ರು ಒಟ್ಟಿಗೆ ಆಗೋರೆ ಅಂದರೆ ನಮ್ಗೆ ನಾವು ಪಡೆದೆ ಕನ್ನಡಿಗರು ಸಂತೋಷ ಪಡ್ರೆ ಇನ್ಯಾರು ಪಡಬೇಕು. ಆ ತಮಿಳ್ ಸಿನಿಮಾ ಅಂತ ನಮ್ಗೇನು ಬೇಜಾರಿಲ್ಲ ಬ್ರೋ. ನಾವೆಲ್ಲ ಎಲ್ಲ ಸಿನಿಮಾ ನೋಡ್ತೀವಿ ಅಂದರೆ ಅದೆಲ್ಲ ಸೌತ್ ಇಂಡಿಯನ್ ಸಿನಿಮಾ. ಅದು ಉಪ್ಪಿ ಅಣ್ಣ ಎಲ್ಲೇ ಹೋದ್ರು. ಇವಾಗ ಉಪ್ಪಿ ಅಣ್ಣ ಹೆಂಗೆ ಅಂದರೆ ಕ್ಯಾಮ್ರಾ ಹಿಂದೆ ಒಳ್ಳೆ ವಿನಯವಾಗಿರ್ತಾರಪ್ಪ, ಕ್ಯಾಮ್ರಾ ಮುಂದೆ ಬಂದರೆ ತಿನ್ಕೊಂಬಿಡ್ತಾರೆ ಬ್ರೋ. ಆ ಥರ ಆ್ಯಕ್ಟ್ರು ಅವರು. ಸೂಪರ್ ಸ್ಟಾರ್ ಮುಂದೆ ಅವ್ರು ನೆಗೆಟಿವ್ ಕ್ಯಾರೆಕ್ಟರ್ ಅಂತೂ ಮಾಡಿಲ್ಲ ಅಂತ ಅವರೇ ಹೇಳ್ಬಿಟ್ಟವ್ರೆ. ಒಂದೊಳ್ಳೆ ಸಪೋರ್ಟಿಂಗ್ ರೋಲ್ ಮಾಡಿರ್ತಾರೆ, ಥಿಯೇಟ್ರ್ ರೂಫ್ ಕಿತ್ತೋಗೋದಂತೂ ಗ್ಯಾರಂಟಿ. ಯಾಕೆಂದರೆ ರಿಯಲ್ ಸ್ಟಾರು ಮತ್ತು ಸೂಪರ್ ಸ್ಟಾರು ಒಟ್ಟಿಗೆ ಬಂದರೆ ಥಿಯೇಟ್ರ್ ಇರುತ್ತಾ ಬ್ರೋ? ಅದು ಅಂಥ ಡೈರೆಕ್ಟ್ರು, ಓಕೆನಾ? ಇವಾಗ UI ಮೂವಿ ಅದೇನು ಬರ್ತೈತೆ ಅದ್ರ ತ್ರಿಬಲ್ ಅಷ್ಟು ರಜನಿ ಜೊತೆ ಮಾಡ್ತಾರೆ ಗೊತ್ತಾ? ಅದು ಕ್ರೇಜ್ ಅದಕ್ಕೂ ಡಬಲ್ ಆಗಿರುತ್ತೆ. UI ಮಾತ್ರ ಪ್ರಪಂಚದ ಅದ್ಯಂತ ಸೌಂಡ್ ಮಾಡುತ್ತೆ. ಅದಂತೂ ನೆಕ್ಸ್ಟ್ ಲೆವೆಲ್ ಬ್ರೋ. ಕಾಯ್ತಾ ಇರಿ, ಕೂಲಿ ಜೊತೆ ಸೂಪರ್ ಸ್ಟಾರ್ ಜೊತೆ ಬರ್ತಾರೆ ರಿಯಲ್ ಸ್ಟಾರ್. ಕಾಯ್ತಾ ಅದು ನಾನು ತಮಿಳ್ ಫಿಲಮ್ ಅಂತ ಅನ್ಕೊಳ್ಳಲ್ಲ, ಅದು ಒಂಥರ ಪ್ಯಾನ್ ಇಂಡಿಯಾ ಫಿಲಮು. ನಾವೆಲ್ಲರೂ ಹೋಗಿ ಸಪೋರ್ಟ್ ಮಾಡ್ತೀವಿ, ನೋಡ್ತೀವಿ. ಅದು ನಮ್ಮ ರಜನಿ ಸಾರು ಹಿಂಗೆ ಅನ್ಕೊಂಡ್ರೆ ಸಿಗರೇಟ್ ಸ್ಟೈಲಾಗಿ ಹಾಕೊಳ್ಳೋದ್ರೆ ಸ್ಟೈಲ್ ರಾಜ ಅವರು ಅಂಥವ್ರ ಜೊತೆ ಮಾಡ್ತಿದ್ರು ರಿಯಲ್ ಸ್ಟಾರು. ಎಲ್ಲರೂ ನಾವು ಸಪೋರ್ಟ್ ಮಾಡ್ತೀವಿ ಅಷ್ಟೇ. ಕೂಲಿ ಅಂತ ಬೇರೆ ಇರ್ತಾ ಇದೆ, ರಿಯಲ್ ಸ್ಟಾರು ಸೂಪರ್ ಸ್ಟಾರು ಇಬ್ಬರು ಸೇರಿ ಒಂದಾಗ್ತಾ ಇದ್ದಾರೆ. ಅವ್ರದ್ದು ರಜನಿಕಾಂತ್ ಅವ್ರದ್ದು ಅಥವಾ ಆಸೆ ಇತ್ತು, ಬಾಸ್ ಅವ್ರದ್ದು ಆಸೆ ಇತ್ತು, ಈಗ ಎರಡದು ಪೂರೈಸ್ತಿದ್ದಾರೆ. ಕೂಲಿ ಅಂತ ಮೂವಿ ಬರ್ತಾ ಇದೆ, ಅದರಲ್ಲಿ ಇಬ್ಬರು ಒಂದು ರಿಯಲ್ ಸ್ಟಾರು ಸೂಪರ್ ಸ್ಟಾರ್ ಇಬ್ಬರು ಸೇರೋ ಅಂದಮೇಲೆ ಅಲ್ಲಿ ಏನೋ ಒಂದು ಆಗುತ್ತೆ. ಧೂಳು ಅಂತ ಎದ್ದೊಳ್ಬೋದು. ಫಸ್ಟ್ ನಾವು UI ಕಾಯ್ತಾ ಇದ್ದೀವಿ, ಕೂಲಿಗೂ ವೆಯ್ಟ್ ಮಾಡ್ತೀವಿ. ಯಾಕಂದರೆ ಸೂಪರ್ ಸ್ಟಾರ್ ರಿಯಲ್ ಸ್ಟಾರ್ ಅಲ್ವಾ. ಟಿಕೆಟ್ ಹಣ ಕೊಡಿಸಿ ನಾನು ಆಯ್ತಣ್ಣ. ನಮ್ಮ ರಾಜ್ಯಾಧ್ಯಕ್ಷರವರೇ ನೋಡ್ರಿ.